ಹಾಯ್ ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೆಂಗದಿರಿ ಎಲ್ಲರೂ? ಹೋಪ್ ಸೊ ಆರಾಮದಿರಿ ಅಂತ ಅಂದ್ಕೊಂಡಿನಿ ನೋಡಿರಿ ಗೈಸ್. ಸೊ ಫಾರ್ ಡೇಸ್ ಆಯ್ತು ನೋಡಿರಿ ಗೈಸ್, ನಾ ವಿಡಿಯೋ ಮಾಡತ್ತಿ ಇಲ್ಲ ಬಿಕಾಸ್ ಒಂದು ಸ್ವಲ್ಪ ಎಲ್ಲ ಕಾಲೇಜಸ್ ಅದು ಅದಾವ. ಸೊ ಅದಕ್ಕಾಗಿ ವಿಡಿಯೋಸ್ ಮಾಡಿದ್ದಿಲ್ಲ. ಸೊ ನೋಡಿರಿ ಇವತ್ತು ಫೈನಲಿ ನಾವು ಹೊಂಟೀವಿ ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಸೇರಿ, ನೇಬರ್ಸ್ ಅದು ಎಲ್ಲ ಸೇರಿ ಒಂದು ಡೇ ಪಿಕ್ನಿಕ್ ಅಂದರೆ ಲೈಕ್ ಟ್ರಿಪ್ ಗತ್ಲೇ ಹೋಗತ್ತೀವಿ ಗೈಸ್ ನಾವೆಲ್ಲರೂ. ಸೊ ಈಗ ನೋಡಿರಿ ಎಲ್ಲ ಹೋಗತ್ತೀವಿ. ಸೊ ನಮ್ದು ಜರ್ನಿ ಒಳಗೆಲ್ಲ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಡಿದ್ದೀವಿ, ಎಲ್ಲ ತಿನ್ಕೋತ ಹಾಗೆ ಹೊಂಟೀವಿ. ಆಲ್ ಟೈಮ್ ಫೇವ್ರೆಟ್ ನೋಡಿರಿ ಗೈಸ್ ಇದು. ಏನಪ್ಪ ಅಂತಂದರೆ ಚಕ್ಲಿ. ಎಲ್ಲರೂ ನೋಡಿರಿ, ನಾನು ನಮ್ಮ ಫ್ಯಾಮ್ಲಿ, ನಮ್ಮ ಕಾಕು ಅವ್ರ ಫ್ಯಾಮ್ಲಿ ಮತ್ತು ನಮ್ಮ ಮುಂಬೋಜಿ ಅದು ಎಲ್ಲರೂ ಹೋಗತ್ತೀವಿ. ಸೊ ಈಗೆಲ್ಲ ನೋಡಿರಿ ಸ್ವಲ್ಪ ಐಟಮ್ಸ್ ಚೂಡಾ ಅದು ಎಲ್ಲ ತೊಗೊಂಬಂದಿದ್ದೀವಿ. ಸೊ ಅದನ್ನೆಲ್ಲ ತಿನ್ಕೋತ ಫುಲ್ ಎಂಜಾಯ್ ಮಾಡ್ಕೋತ ಹೊಂಟಿದ್ದೀವಿ ಗೈಸ್. ಸೊ ಇದು ವಿಡಿಯೋನ ಸ್ವಲ್ಪ ಡೇಸ್ ಲೇಟಾಗಿ ಹಾಕತ್ತೀನಿ, ವಿಡಿಯೋ ಮಾಡೋಕ್ಕಾಗಿದ್ದಿಲ್ಲ ನನಗೆ. ಸೊ ನೋಡಿರಿ ನಾವು ಹೋಗತ್ತಿದ್ದೀವಿ ಇವತ್ತು ಕೂಡಲ್ ಸಂಗಮ್ಗೆ ಹೊಂಟೀವಿ. ಸೊ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಸೇರಿ, ನಾನು ಲಾಸ್ಟ್ ಟೈಮ್ ಒಂದ್ಸತ ಹೋಗಿ ವಿಸಿಟ್ ಮಾಡಿ ಬಂದಿದ್ದೆ ಕೂಡಲ್ ಸಂಗಮ. ಭಾಳ ಅಂದ್ರೆ ಭಾಳ ಮಸ್ತ್ ಇತ್ತು ಗೈಸ್. ಸೊ ಇವತ್ತು ಅಚಾನಕ್ಕಾಗಿ ಎಲ್ಲ ಪ್ಲ್ಯಾನ್ ಮಾಡಿ ಒಮ್ಮೆ ಮಾಡಿಬಿಟ್ಟಿವಿ ಪ್ಲ್ಯಾನ್ ಹೋಗೋದು ಅಂತ ಹೇಳಿ. ಸೊ ಹೊಂಟೀವಿ ನೋಡಿರಿ, ಎಲ್ಲ ಬಂದೀವಿ, ಈಗ ಆಲ್ರೆಡಿ ರೀಚ್ ಆದೀವಿ ಕೂಡಲ್ ಸಂಗಮ. ದೆನ್ ಈಗ ಇಲ್ಲೇ ಒಳಗೆ ಹೋಗತ್ತೀವಿ. ಎಂಟ್ರೆನ್ಸ್ ಇಲ್ಲೆಲ್ಲ ಭಾಳ ಪೇರು ಹಣ್ಣು ಮಾರಾತಿದ್ರಿ ಗೈಸ್. ಸೊ ಅದು ಒಂದು ಕ್ಲಿಪ್ ತೊಗೊಂಡೆ. ಈ ಕಡೆಲ್ಲ ಭಾಳ ಅಂತ್ರಿ ಗೈಸ್ ಪೇರು ಹಣ್ಣು ಮಾರೋದು. ಸೊ ಇದೇ ನೋಡಿರಿ ಕೂಡಲ್ ಸಂಗಮ ಗುಡಿ, ಈಗ ಹೊರಗಿಂದಿದು ಕ್ಲಿಪ್ಪು. ಅಮ್ಮಿ ಅಮೂಲ್ಯ ಹೋಗೋರಿದ್ರು ಇವತ್ತು ವಾಪಸ್ ನಾ ಹೊಂಟಿವನ ನಾವು ಹೋಗಿದ್ದಾಗ ಸ್ವಲ್ಪ ವೆದರ್ ಎಲ್ಲ ಕೋಲ್ಡ್ ಆಗಿತ್ತು ಗೈಸ್, ಸ್ವಲ್ಪ ಮಳೆ ಬರೋ ಚಾನ್ಸಸ್ ಇತ್ತು. ಮಸ್ತಾಗಿತ್ತು ಗೈಸ್, ವೈಬ್ ಬರೀ ಹೇಳಂಗಿಲ್ಲ, ಅಷ್ಟು ಮಸ್ತ್ ಆಗಿತ್ತು ವೈಬ್. ಸೊ ಎಲ್ಲ ಫುಲ್ ಎಂಜಾಯ್ ಮಾಡತ್ತೀವಿ ಗೈಸ್, ಬಿಕಾಸ್ ಒನ್ ಡೇ ಟ್ರಿಪ್ ಅಚಾನಕಾಗಿ ಪ್ಲ್ಯಾನ್ ಮಾಡಿದ್ದೀವಲ್ಲ, ಅದು ಹೋಗೋದಿಲ್ಲ ಮಾಡ್ಕೋತ ಹೋಗಿ ಫೈನಲಿ ಹೋಗಿಬಿಟ್ಟಿವಿ. ಸೊ ಎಷ್ಟು ಚಂದನೂ ಐತೆ ನೋಡಿರಿ ಗೈಸ್. ಹೊರಗಿಂದದು ಎಲ್ಲ ಕ್ಲಿಪ್ಸ್ ತೋರ್ಸಾತೀನಿ. ಯಾರೆಲ್ಲ ಇನ್ನತನ ಕೂಡಲ್ ಸಂಗಮಕ್ಕೆ ಹೋಗಿಲ್ಲ, ಇಲ್ಲೇ ನಿಯರ್ ಐತ್ರಿ ಗೈಸ್, ಹೋಗಿ ಬರ್ರಿ. ಭಾಳ ಅಂದ್ರೆ ಭಾಳ ಮಸ್ತ್ ಪ್ಲೇಸ್ ಐತಿ ವಿಸಿಟ್ ಮಾಡೋಕೆ. ಸೊ ಎಲ್ಲ ಎಷ್ಟು ಚಂದ ಅದ ಗೈಸ್ ಇಲ್ಲಿ ಕೂಡಲ್ ಸಂಗಮ ಒಳಗೆ ನೋಡೋಕೆ. ಎಲ್ಲ ಗುಡಿ ಐತಿ ಕೆಳಗೆ, ಹಿಂಗೆ ಲೈಕ್ ಹಿಂಗೆ ಅಂಡರ್ ವಾಟರ್ ಐತಿ, ಅದು ಕೆಳಗೆ ಐತಿ. ಸೊ ದೆನ್ ಬಸವೇಶ್ವರದ್ದು ಎಲ್ಲ ಅದಾವಲ್ಲಿ. ಸೊ ನೋಡ್ಬೋದು, ನಿಮ್ಗೆ ನೋಡೋಕೆ ಒಂದು ಮಸ್ತ್ ಪ್ಲೇಸ್ ಐತಿದು. ಟ್ರಿಪ್ಪಿಗರ ಭಾಳ ಮಸ್ತ್ ಐತಿ, ನಮಗರ ಭಾಳ ಲೈಕ್ ಆಯ್ತು. ಚಲೋ ವಿಡಿಯೋ ಮಾಡೋಣ್ರಿ. ದೇವರ ಪೂಜಾ ಫೇಮಸ್ ಅದ ಅಜ್ಜಿ ಅದಕ್ಕೆ ಹೇಳ್ಯಾರ. ಇಲ್ಲಿ ನೋಡ್ರಿ ಹೊಳಿನೂ ಫುಲ್ ಬಂದಿತ್ತು ರೀ ಗೈಸ್. ಹೊಳಿ ಸ್ನಾನಕ್ಕೂ ಹೋಗಿದ್ದೀವಿ ನಾವು. ಸೊ ಹೊಳಿ ಸ್ನಾನ ಮಾಡಿ ಅಲ್ಲೆಲ್ಲ ಮಜಾ ಮಾಡಕ್ಕಂತ ಹೋಗಿದ್ದೀವಿ. ಈಗ ನೋಡ್ರಿ ಬಂದು ಅಲ್ಲಿ ರೀಚ್ ಆದಿವಲ್ಲ, ಇಲ್ಲಿ ಒಳಗೆ ಗುಡಿಗೆ ಹೋಗೋದೈತ್ರಿ ಗೈಸ್, ಅದು ಒಂದು ತೋರಿಸಿದೆ ನಮಗೆ. ಇಲ್ಲೇ ಮುಂದೆ ಬಸವೇಶ್ವರ ಯಾವುದ್ಯಾವುದೋ ಗುಡಿ ಅದಾವ, ಒಂದು ಸ್ವಲ್ಪ ಗುಡಿಗಳು. ದೆನ್ ಇಲ್ಲಿ ನೋಡ್ರಿ ಹೊಳಿ ಸ್ನಾನ ಅದು ಮಾಡಿ ಹೊಳಿ ಪೂಜೆ ಮಾಡತ್ತೀವಿ. ಇಲ್ಲಿ ಹೊಳಿ ಪೂಜೆದು ಅಂದ್ರೆ ಹೊಳಿಗೆಲ್ಲ ನಾವು ಯಾವಾಗೂ ಹೋಗಿರ್ತಿಲ್ಲ, ಎಲ್ಲಿ ಹೊಳಿಗೆ ಹೋದ್ರೂ ಕಂಪಲ್ಸರಿ ಹೊಳಿ ಪೂಜೆ ಮಾಡತ್ತೀವಿ. ಅಲ್ಲಿ ಹೊಳಿ ಪೂಜೆ ಮಾಡಿ ಅಲ್ಲಿ ದೀಪ ಬಿಡುತ್ತೀವಿ ಗೈಸ್, ಅಂದರೆ ಒಂದು ಗಂಗಾ ಪೂಜಾ ಅಂಥೇಳಿ ಮಾಡ್ತೀವಿ ಇದು. ಸೊ ಅಲ್ಲಿ ಎಲ್ಲ ಪೂಜಾ ಅದು ಮಾಡಿ ದೆನ್ ನೆಕ್ಸ್ಟ್ ಏನೇನಾಗ್ತದಂತೆಲ್ಲ ಅಪ್ಡೇಟ್ಸ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ ಗೈಸ್, ಸ್ಕಿಪ್ ಮಾಡಲಾರ್ದೆ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ. ಯಾರು ನನ್ನ ಚಾನಲ್ ಹೊಸದಾಗಿ ನೋಡತ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡಿ ಗೈಸ್. ಸೊ ಈಗ ನೋಡಿ ಎಲ್ಲ ಮಮ್ಮಿ ಪೂಜೆ ಮಾಡತ್ತಾಳೆ ಹೊಳಿದು.
ಎಲ್ಲರಿಗೂ ಅರ್ಶಿನ ಕುಂಕುಮ ಕೈಯಾಗ ಹಿಡೀರಿ. ಸೊ ಭಾಳ ಗಾಳಿ ಅದು ಬರಾತಿತ್ತಲ್ರಿ ಗೈಸ್, ಅದು ದೀಪ ಹತ್ತಾತಿದ್ದಿಲ್ಲ, ಹಾಗೆ ಸ್ವಲ್ಪ ಹೆಂಗಾರ ಮಾಡಿ ಹಚ್ಚಿ ಬಿಟ್ಟಿವಿ ಗೈಸ್ ಅದು ದೀಪಕ್ಕೆ. ಪ್ಲಾಸ್ಟಿಕ್ ಅದಾವ, ಇವು ಕುಂಡಿರ್ತಾವ ಇಲ್ಲಿ ನೋಡು. ಪಟ್ಟನೆ ಅಂಜಿ ತಗೋ ಮಮ್ಮಿ, ಅಲ್ಲೇ ಹಚ್ಚಿದ್ರೆ ಬರ್ತಿದ್ಲಾ. ತಗೋ, ನಾ ದೊಡ್ಡ ತಗೋತೀನಿ. ಬಿಡ್ಲಿ ನಿನ್ನ ಬಿಟ್ಟು ಬಾರ ಎಲ್ಲಿ ಹೋದಿ? ಬಿಡ್ರಿ, ನೀವು ಬಿಡ್ರಿ ಅಮ್ಮಾಜಿ, ಬಿಡು. ಹಿಂಗೆ ದುಗಿಸ್ತೀನಿ ಸ್ವಲ್ಪ. ಬಿಡು 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 ಬಿಡು. ಗಯಾರೋ ಗಂಗಾ ಮೈಯಾ ಕಿ ಜೈ. ಹೋಯ್ತಾ ನೋಡ್ರಿ ಎಲ್ಲರಿಗೂ ಹೋಯ್ತು. ತುಪ್ಪ ಐತೆ ಚಿಂದಾಗೆ ಹಾಕ್ಬಿಡು. ತುಪ್ಪ ಉದಿನ ಕಡ್ಡಿ ಅಲ್ಲಿ ಒಳಗೆ ಹಾಕೋಣಲ್ಲ. ಕಾಯಿ ಎಲ್ಲ ಹಿಂಗ ಬರತ್ತವೆ, ಒಳಗೆ ಕಾಯಿನೂ ಇಲ್ಲ. ಬಿಡು ಬಿಡು, ಏನು ಅಷ್ಟೇ ಬಿಡ್ರಿ. ಕಾಳಿ ಹಿಂಗದಲ್ಲ. Guys, finally done with the puja. ನಡ್ರಿ, ಮಳಿ ಬರುತ್ತೆ. ಸೊ ಅಲ್ಲೆಲ್ಲ ಹೊಳಿ ಸ್ನಾನ ಅದು ಮಾಡಿ ದೆನ್ ಈಗ ನೋಡ್ರಿ ಒಳಗೆ ಗುಡಿ ಒಳಗೆ ಹೋಗತ್ತೀವಿ. ಗುಡಿ ಅಲ್ಲಿ ಹೊಳಿ ಗಂಗಾ ಪೂಜೆ ಮಾಡಿದಾದ್ಮ್ಯಾಗ ಇಲ್ಲಿ ಹಿಂಗೆ ದರ್ಶನ ಮಾಡಕ್ಕೆ ಹೊಂಟಿವಿ ಗುಡಿದ. ನೋಡ್ರಿ ಇದು ಗೈಸ್, ಆಜು ಬಾಜು ಎರಡು ನದಿ ನಡು ನಟ್ಟ ಗುಡಿ ಐತ್ರಿ ಗೈಸ್. ಹೆಂಗೆಲ್ಲ ಮಾಡ್ಯಾರ ನೋಡ್ರಿ ಗೈಸ್. ಅದಕ್ಕೆ ಎಲ್ಲ ಅಂದ್ರೆ ಲೈಕ್ ಎಲ್ಲ ಕನ್ಸ್ಟ್ರಕ್ಷನ್ ಅದು ಮಾಡಾಕ ಹೆಂಗೆ ಮಾಡ್ಯಾರ ಅಂತ ಹೇಳಿ ನನಗರ ಭಾಳ ವಿಚಾರ ಆಯ್ತು ರೀ ಗೈಸ್ ಅವಾಗ. ಸೊ ನಿಮಗೇನು ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನಾಗ ಕಮೆಂಟ್ ಮಾಡಿರಿ. ಫುಲ್ ಅಂಡರ್ ವಾಟರ್ ಅಲ್ಲಿ ಗೈಸ್, ಆಜು ಬಾಜು ನೀರು ಅಷ್ಟು ಒಳಗೆ ಹೆಂಗೆ ಗುಡಿ ಕಟ್ಟಿರ್ಬೇಕು ರೀ, ಭಾರಿ ಗೈಸ್. ಅವ್ರು ಟ್ಯಾಲೆಂಟೆಡ್ ಭಾಳ ಅದಾರ ಕಟ್ಟಿದವ್ರೆಲ್ಲ ಇದು ಗುಡಿದು. ನೀರು ಎಷ್ಟು ಮಸ್ತ್.
ಈಗ ನೋಡ್ಬೋದು ನೀವು ಸ್ಟೆಪ್ಸ್ ಎಲ್ಲ ಇಷ್ಟೆಲ್ಲ ಸ್ಟೆಪ್ಸ್ ಇಳ್ಕೊಂಡು ಹೋಗ್ಬೇಕು ನಾವು. ಈಗ ಹೊಂಟೀವಿ, ನಮ್ಗೆ ಸ್ಟಾರ್ಟ್ ಆತ. ಸೊ ನೋಡಿ ಗೈಸ್, ಇಲ್ಲೆಲ್ಲ ನೀರು ಬರತ್ತಾವು. ಕನ್ಸ್ಟ್ರಕ್ಷನ್ ನೀರಿನಾಗೆ ಮಾಡ್ಯಾರಲ್ಲ, ಆಜು ಬಾಜು ನೀರು, ಸಣ್ಣ ನೀರೆಲ್ಲ ಒಳಗೆ ಹಿಂಗೆ ಬರಾಕತ್ತಿದ್ವು. ಸ್ಟೆಪ್ಸ್ ಇಳುವಾಗ ನಾನು ನೋಡಾತಿದ್ದೆ ಎಲ್ಲ ಹಿಂಗೆಲ್ಲ ನೀರು ಬರಾಕ್ತದೆ ಅಂಥೇಳಿ. ಇದೆ ನೋಡ್ರಿ, ಇಲ್ಲಿ ಕೆಳಗೆ ಹೋಗೋಣ ಈಶ್ವರ ಐತಿ. ಸೊ ಅಲ್ಲಿ ಪೂಜೆ ಮಾಡೋದು. ಶ್ರಾವಣಾಗೋದು ಭಾಳ ಗದ್ಲಿರ್ತಿರ್ಬೇಕು ರೀ ಗೈಸ್, ಅಂದರೆ ಶ್ರಾವಣ ಸೋಮವಾರದು ಇರ್ತದಲ್ಲ. ಸೊ ಭಾಳ ಜನ ಹೋಗ್ತಿರ್ತಾರೆ. ಈಗ ಹೊಂಟೀವಿ ನೋಡ್ರಿ ಗೈಸ್. ಸೊ ಇದೇ ನೋಡ್ರಿ ಗೈಸ್, ಈ ಕೂಡಲ ಸಂಗಮದ ಈಶ್ವರ ಅಂದ್ರೆ ಲಿಂಗು. ದೇವ್ರಿಗೆ ಇಲ್ಲಿಗೆ ನಮಸ್ಕಾರ ಮಾಡಿರಿ. ಯಾರ್ಯಾರು ನಂದು ವ್ಲಾಗ್ ನೋಡತ್ತಿಲ್ಲ, ಯಾರ್ಯಾರು ನೋಡಿಲ್ಲಪ್ಪ ಅವರೆಲ್ಲರೂ ಪ್ಲೀಸ್ ಹೋಗಿ ಕಮೆಂಟ್ ಸೆಕ್ಷನ್ನಾಗ ಕಮೆಂಟ್ ಮಾಡಿ ಹೇಳ್ರಿ ಯಾರ್ಯಾರು ಹೋಗಿರಿ, ಯಾರ್ಯಾರು ಹೋಗಿಲ್ಲ ಅಂಥೇಳಿ. ಸೊ ಯಾರ್ಯಾರು ನೋಡಿಲ್ಲಲ್ಲ ಹೋಗಿ ಪ್ಲೀಸ್ ಹೋಗಿ ವಿಸಿಟ್ ಮಾಡಿ ನೋಡಿರಿ. ಮಸ್ತ್ ಅದ ಪ್ಲೇಸ್ ನೋಡಾಕ ನಿಮಗೆ. ದೇವರಿಗೆಲ್ಲ ಅಂದ್ರೆ ದೇವ್ರ ಸ್ಥಳ ದೇವಸ್ಥಾನ ಐತಲ್ಲ, ಮಸ್ತ್ ಐತಿದು. ಸೊ ಈಗೆಲ್ಲ ನೋಡ್ರಿ, ಅಲ್ಲಿ ದರ್ಶನ ಮಾಡಿದಾಗ ಹೊಳ್ಳೆ ಬರುವ ಸಾಕಾತ. ಎಲ್ಲರೂ ಒಬ್ಬರೊಬ್ಬರು ಒಂದೊಂದು ಸ್ಟೆಪ್ ಇಟ್ಕೊಂಡ್ರೆ ಹಾಕತ್ತಾರೆ. ಸೊ ಎಲ್ಲ ಇಳಿಬೇಕು ಗೈಸ್, ಮತ್ತು ಏರ್ ಬರ್ಬೇಕಲ್ಲ, ಸ್ಟೆಪ್ಸ್ ಭಾಳ ಅದಾವ. ಸೊ ಈಗ ಅಲ್ಲೆಲ್ಲ ಸ್ಟೆಪ್ಸಿಗೆ ಎಲ್ಲ ನಡ್ಕೊತ ಮ್ಯಾಗ ಬಂದಿ ನೋಡ್ರಿ. ಈಗ ಹೊಂಟಿವಿ. ಈಗ ದರ್ಶನ ಎಲ್ಲ ಮಾಡಿದ ಆದ್ಮ್ಯಾಗ ಒಂದು ಸೈಡ್ ಮಲಪ್ರಭಾ ನದಿ ಐತಿ, ಒಂದು ಸೈಡ್ ಕೃಷ್ಣಾ ನದಿ ಐತ್ರಿ ಗೈಸ್. ಎರಡೂ ಸಂಗಮ ಕೂಡ್ಯಾವ್ರಿ ಗೈಸ್. ಅದಕ್ಕಾಗಿ ಏನಂತಾರಂದ್ರೆ ಕೂಡಲ ಸಂಗಮ ಅಂಥೇಳಿ ಒಂದು ಹೆಸರು ಬಂದೈತಿ. ಅಂದರೆ ಎರಡೂ ನದಿಗಳು ಸೇರ್ಯಾವಲ್ಲ, ಸೊ ಅದಕ್ಕಾಗಿ ಕೂಡಲ ಸಂಗಮ ಅಂಥೇಳಿ ಒಂದು ಹೆಸರು ಬಂದೈತಿ. ಅದಕ್ಕಾಗಿ ಎಲ್ಲರೂ ಇದಕ್ಕೆ ಕೂಡಲ ಸಂಗಮ ಅಂತ ಕರೀತಾರು. ಸೊ ಇದೆ ನೋಡ್ರಿ, ಇದು ಅಂದರೆ ಎರಡು ನದಿಗಳ ಸಂಗಮ ಐತಲ್ಲ, ಸೊ ಅದಕ್ಕಾಗಿ ಇದು ಕೂಡಲ ಸಂಗಮ ಆಗೈತಿ. ಸೊ ಭಾಳ ಅಂದ್ರೆ ಭಾಳ ಮಸ್ತ್ ಐತಿ. ಎಲ್ಲ ನೀರುಗಳು ನೋಡಕ್ಕೆ ಸಿಗ್ತದೆ ನಿಮಗೆ. ಎಲ್ಲ ಬೋಟಿಂಗ್ ಫೆಸಿಲಿಟಿ ಐತ್ರಿ ಗೈಸ್. ಇಲ್ಲಿ ಎಲ್ಲ ನೋಡ್ಬೋದು ಮತ್ತು ಆಡ್ಬೋದು. ಸೊ ಇದ್ರ ಮುಂದೆ ಒಂದು ದೇವ್ರು ಐತಿ ಗೈಸ್, ಸಂಗಮನಾಥ ಅಂಥೇಳಿ. ಸೊ ಸಂಗಮನಾಥ ದೇವ್ರಿಗೆ ಎಷ್ಟು ಹೋಗ್ತೀವಿ. ಇಲ್ಲಿ ವಿಡಿಯೋ ಅಲಾವ್ ಇಲ್ಲ ಅಂತಂದ್ರೆ ಸೊ ವಿಡಿಯೋ ಮಾಡಲಿಲ್ಲ ಭಾಳ. ಗೈಸ್, ನನಗೆ ಎಲ್ಲರೂ ಹೋದ್ರೆ ಇವು ಆರ್ಕಿಟೆಕ್ಚರ್ ಇರ್ತಾವಲ್ರಿ, ಇವು ನೋಡಕ್ಕೆ ಭಾಳ ಸೇರ್ತದೆ. ಹೆಂಗೆಲ್ಲ ಕಟ್ಟಿರ್ತಾರೆ ಕಲ್ಲೇ ಅಂತ ಹೇಳಿ. ಭಾಳ ಅಂದ್ರೆ ಭಾಳ ಮಸ್ತ್ ಅನ್ನಿಸ್ತದೆ ನನಗೆ ಇವೆಲ್ಲ ವಿಗ್ರಹಗಳದ್ದು ನೋಡಕ್ಕೆ. ಎಲ್ಲಿ ಸಿಗಂಗಿಲ್ಲ ಗೈಸ್ ಹಿಂಗೆಲ್ಲ ನೋಡಕ್ಕೆ ನಮಗೆ. ಸೊ ಅದಕ್ಕಾಗಿ ನಾನು ಎಲ್ಲ ಭಾಳ ಹಿಂಗೆ ನೋಡ್ಕೋತಿರ್ತೀನಿ. ಅವು ಎಲ್ಲ ಟೆಂಪಲ್ಸಿಗೆ ಹೋದಾಗ ಭಾಳ ಮಸ್ಟ್ ಆ್ಯಂಡ್ ಶುಡ್ ಕಂಪಲ್ಸರಿ ನೋಡ್ತೀನಿ. ಸೊ ಗೈಸ್, ಇಷ್ಟೆಲ್ಲ ಮಾಗಳು ಬರುತ್ತಾನ ಶೋ ಆಗಿತ್ತು. ಎಲ್ಲರೂ ಊಟ ಮಾಡಕ್ಕೆ ಕುಂತೀವಿ. ಎಲ್ಲರೂ ವೆರೈಟೀಸ್ ಆಫ್ ಐಟಮ್ಗಳು ತೊಗೊಂಬಂದಿದ್ದೀವಿ. ಈಗೆಲ್ಲರೂ ಊಟಕ್ಕದ್ದು ಬಡಿಸ್ಕೊಂಡು ಎಲ್ಲ ಊಟ ಮಾಡತ್ತೀವಿ ನೋಡ್ರಿ ಎಲ್ಲರೂ. ಸೊ ಭಾಳ ಅಂದ್ರೆ ಭಾಳ ಐಟಮ್ಸ್ ಇತ್ತು ಗೈಸ್, ಹೇಳೋಕ್ಕಾಗಂಗಿಲ್ಲ ನನಗೆ. ಸೊ ಈಗ ನೋಡಿರಿ, ಫೈನಲಿ ನಾವು ಬೋಟಿಂಗ್ ಹೋಗು ಅಂದರು ಹೋಗು ಅಂತೇಳಿ ಬಂದು ನೋಡಿರಿ ಗೈಸ್ ಬೋಟಿಂಗ್ ಮಾಡಕ್ಕೆ. ಸೊ ಭಾಳ ಅಂದ್ರೆ ಭಾಳ ಮಸ್ತ್ ಮಜಾ ಬಂತು ಬೋಟಿಂಗ್ ಮಾಡೋ ಟೈಮಿಗೆ. ನೀರು ಫುಲ್ ಇದ್ದು ಗೈಸ್, ಚೀರುದು ಗೈಸ್, ಮಸ್ತ್ ಮಜಾ ಮಾಡಿದ್ದೀವಿ. ಸೊ ನೀರು ಭಾಳ ಜೋರು ಇತ್ತಲ್ಲ, ಸೊ ಅದಕ್ಕಾಗಿ ಸೇಫ್ಟಿ ಜಾಕೆಟ್ಸಿಗೆ ಎಲ್ಲ ಕೊಟ್ಟಿದ್ರು ಅವ್ರು ನಮಗೆ. ನೋಡಿ ಗೈಸ್, ನೀರು ನೋಡಿ ಗಾಬರಿ ಆಗ್ತೀವಿ. ಸೊ ಭಾಳ ನೀರಿಲ್ಲ, 1 per person 50 and 40 rupees ಇರ್ತದೆ ಇದು ಬೋಟಿಂಗ್ ಒಳಗೆ. ಭಾಳ ಮಜಾ ಮಾಡಿದ್ರೆ ಹೇಳೋಕ್ಕಾಗಂಗಿಲ್ಲ. ನೀರೆಲ್ಲ ಸಿಗುತ್ತೆ. ಕ್ಯಾಮ್ರಾ ನೋಡ್ರಿ ಹೆಂಗೆ ಆಗತ್ತೆ. ಎಲ್ಲರೂ ವೈಟ್
ನೀರು ಮಳೆ ಬರೋ ಚಾನ್ಸಸ್ ಇತ್ತು ಅವೆಲ್ಲ ಮಸ್ತ್ ಮಿಕ್ಸ್ಡ್ ವಾತಾವರಣ ಆಗಿತ್ತು ಗೈಸ್. ಎಲ್ಲ ಫುಲ್ ಎಂಜಾಯ್ ಮಾಡತ್ತಾರೆ ನೋಡ್ರಿ. ಎಲ್ಲ ಎಷ್ಟು ಚಂದ ಎಂಜಾಯ್ ಮಾಡತ್ತಾರೆ ಎಲ್ಲ ನೋಡ್ಕೊತ ಮಸ್ತ್. ಫೈನಲಿ ಬೋಟಿಂಗ್ ಎಲ್ಲ ಮುಗಿಸಿದ್ವಿ ನೋಡ್ರಿ ಗೈಸ್. ಬೋಟಿಂಗ್ ಎಲ್ಲ ಮುಗಿಸಿ ಆದ್ಮೇಲೆ ನಮ್ಗೆ ಒನ್ ಡೇ ಟ್ರಿಪ್ ನೋಡ್ರಿ ಎಲ್ಲ ಎಂಡ್ ಆಯ್ತು. ಸೊ ಈಗ ನೋಡ್ರಿ ನಾವು ನಮ್ಮ ಪಯಣ ನಮ್ಮ ಬಿಜಾಪುರ ಕಡೆ ಗೈಸ್. ಈಗ ಬಿಜಾಪುರಕ್ಕೆ ಹೊಂಟೀವಿ. ಅಷ್ಟನ್ನು ತನನೇ ಎಲ್ಲಿ ಒಂದು ಬಸವಣ್ಣ ಬಂತ ಅದಕ್ಕೂ ಎಲ್ಲ ಕೈ ಕಾಲು ಮುಗಿದ ಈಗ ಹೊಂಟೀವಿ ನೋಡ್ರಿ ಗೈಸ್ ನಮ್ಮ ಊರಿಗೆ ಬಿಜಾಪುರಿಗೆ ಹೋಗಿ ವ್ಲಾಗ್ನ ಎಂಡ್ ಮಾಡೋಮ. ಇವತ್ತಿನ ವ್ಲಾಗ್ ಇಷ್ಟೇ ಇತ್ತು ನೋಡ್ರಿ ಗೈಸ್. ಹೋಪ್ ಸೊ ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗ್ತೈತೆ ಅಂತ ತಿಳ್ಕೊಂಡಿನಿ. ಸೊ ಇಲ್ಲಿ ನೋಡ್ರಿ ಗೈಸ್ ಇವು ಸೀಬೆಕಾಯಿ ಇದು ಏನಂತಾರೆ ಪೇರು ಹಣ್ಣು ಭಾಳ ಫೇಮಸ್ ಅದಾವಕಂತೈತಿ. ಎಲ್ಲಿ ನೋಡಿದ್ರು ಪೇರು ಹಣ್ಣು ಭಾಳ ಅಂದ್ರೆ ಭಾಳ ಮಸ್ತ್ ಇದ್ದು ಕರಿ ರೆಡ್ ಟೇಸ್ಟ್ ಮಸ್ತ್ ಇತ್ತು. ಎಲ್ಲರೂ ಪೇರು ಹಣ್ಣು ಬರುವಾಗ ತೊಗೊಂಡು ಬಂದಿದ್ವಿ. ರೇನ್ಬೋದು ಎಲ್ಲ ಬಿದ್ದಿತ್ತು ಗೈಸ್. ಮಳೆ ಬಿಸಿಲಿತ್ತಲ್ಲ ಸೊ ಹಾಗೆ ಎಲ್ಲ ವೀಡಿಯೋಸ್ ತೊಗೊಂಡೆ. ಈಗ ನೋಡ್ರಿ ಎಲ್ಲ ಬರಾಕತ್ತೀವಿ ನಮ್ಮೂರ ಕಡೆ. ಹೋಪ್ ಸೊ ಇವತ್ತಿನ ವ್ಲಾಗರೇ ಮಸ್ತ್ ಮಜಾ ಎಂಟರ್ಟೈನ್ಮೆಂಟ್ ಎಂಜಾಯ್ ಮಾಡೀನಿ ಗೈಸ್. ನಾ ರೀ ಭಾಳ ಮಾಡೀನಿ. ಸೊ ಅದಕ್ಕಾಗಿ ನೀವು ಎಲ್ಲರೂ ಮಾಡಿರಿ ಅಂತ ತಿಳ್ಕೊಂಡಿನಿ. ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಹೋಗಿ ಲೈಕ್ ಮಾಡಿರಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡಿರಿ. ಇನ್ನೂ ತನಕ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಯಾರ್ಯಾರು ಇನ್ನೂ ತನಕ ನೋಡಿಲ್ಲ ಕೂಡಲ ಸಂಗಮ ಅವರು ಹೋಗಿ ಪ್ಲೀಸ್ ಟಕ ಹೋಗಿ ಜಲ್ದಿನೇ ನೋಡಿ ಬರ್ರಿ. ಎಷ್ಟು ಚಂದ ಐತಿ ಪ್ಲೇಸ್ ನಿಮ್ಗೆ ನೋಡಕ್ಕೆ ಸಿಗ್ತದೆ. ಸೊ ಭಾಳ ಅಂದ್ರೆ ಭಾಳ ಮಸ್ತ್ ವಿಸಿಟಿಂಗ್ ಪ್ಲೇಸ್ ಐತಿ ಗೈಸ್. ಟೆಂಪಲ್ ವಿಸಿಟ್ ಐತಿ ಎಲ್ಲ ನೋಡ್ಬೋದು ನೀವು ಕೂಡಲ ಸಂಗಮನಾಗ. ಸೊ ಎಲ್ಲ ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಒಂದು ಸ್ವಲ್ಪ ಫೋಟೋಸ್ನ ಎಲ್ಲ ತೊಗೊಂಡಿದ್ದೆ ಅವನು ಎಲ್ಲನ ಶೇರ್ ಮಾಡತ್ತೀನಿ ನೋಡಿ. ಸೊ ಸ್ಕಿಪ್ ಮಾಡಬೇಡಿ, ವಾಚ್ ಮಾಡಿ ಕಂಟಿನ್ಯೂ ಆಗ ಸ್ಟೇ ಟ್ಯೂನ್ ಇಡ್ರಿ ಗೈಸ್. ಸೊ ಹಾಗೆ ಜಾಸ್ತಿ ವ್ಯೂಸ್ ಮಾಡಿ ಅಂದರೆ ಗೊತ್ತಾಗ್ತದೆ ನನಗೆ ಚಲೋ ಅನಿಸ್ತದೆ. ಸೊ ಬಾಯ್ ಗೈಸ್, ಸಿಗೋಣ ಹೊಸ ವಿಡಿಯೋ ಜೊತೆ ಆದಷ್ಟು ಜಲ್ದಿನೇ.